ಮತ್ತೆ ಮೊಳಗಲಿದೆ ಜೆಡಿಎಸ್ ಕಹಳೆ 2028ಕ್ಕೆ ದಳಪತಿ ಕಮಾಲ್ ಮಾಡಲಿದ್ದಾರಾ? ಹಾಗಿದ್ರೆ ಪೊಲಿಟಿಕಲ್ ಬ್ಲಾಸ್ಟಿಂಗ್ ನ್ಯೂಸ್ ಕೊಟ್ಟಂತಹ ಕುಮಾರಸ್ವಾಮಿ ಮಾಲೂರು ಸೇರಿ ಸಾಕಷ್ಟು ಕಡೆ ಟಿಕೆಟ್ಗೆ ಬಿಜೆಪಿಗರ ಮನವಿ. ಆದ್ರೆ ಇದರ ಅಂತಿಮ ತೀರ್ಮಾನ ಲೋಕಲ್ನಲ್ಲಿ. ನಾವು ದೆಹಲಿಯಲ್ಲಿ ಕುಳಿತುಕೊಂಡು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ HDK ಒಂದ್ ಕಡೆ. 2028ಕ್ಕೆ ಜೆಡಿಎಸ್ ಕಹಳೆ ಮೊಳಗತ್ತ ಹಾಗಿದ್ರೆ ಪೊಲಿಟಿಕಲ್ ಬ್ಲಾಸ್ಟಿಂಗ್ ನ್ಯೂಸ್ ಕೊಟ್ಟಂತಹ ಕುಮಾರಸ್ವಾಮಿ. ಮಾಲೂರು ಸೇರಿ ಸಾಕಷ್ಟು ಕಡೆ ಟಿಕೆಟ್ಗೆ ಬಿಜೆಪಿಗರು ಮನವಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದರ ಅಂತಿಮ ತೀರ್ಮಾನ ಲೋಕಲ್ನಲ್ಲಿ ಆಗೋದಿಲ್ಲ, ನಾವು ದೆಹಲಿಯಲ್ಲಿ ಕೂತ್ಕೊಂಡು ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು HDK ಹೇಳ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಲೆಕ್ಕಕ್ಕಿಲ್ಲ ಅಂದ್ರ ಹಾಗಿದ್ರೆ ಕುಮಾರಸ್ವಾಮಿ? ವಿಜೇಂದ್ರ ಅಶೋಕ್ಗೆ ಟಕ್ಕರ್ ಕೊಟ್ರ ದಳಪತಿ ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. 40ರಿಂದ 50 ಮಂದಿಗೆ ಟಿಕೆಟ್ ರೆಡಿ ಆಗಿದೆಯಾ? ಹಾಗಿದ್ರೆ ಪೊಲಿಟಿಕಲ್ ಬ್ಲಾಸ್ಟಿಂಗ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ. ಮಾಲೂರು ಸೇರಿ ಸಾಕಷ್ಟು ಕಡೆ ಟಿಕೆಟ್ಗೆ ಬಿಜೆಪಿಗರು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಇದರ ಅಂತಿಮ ತೀರ್ಮಾನ ಲೋಕಲ್ನಲ್ಲಿ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಾವು ದೆಹಲಿಯಲ್ಲೇ ಕೂತ್ಕೊಂಡು ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು HDK ಹೇಳ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಲೆಕ್ಕಕ್ಕಿಲ್ಲ ಅಂದ್ರ ಹಾಗಿದ್ರೆ ಅನ್ನುವಂಥ ಪ್ರಶ್ನೆ ಆಬ್ವಿಯಸ್ಲಿ ಮೂಡುತ್ತೆ. ವಿಜೇಂದ್ರ ಅಶೋಕ್ಗೆ ಟಕ್ಕರ್ ಕೊಟ್ರ ಹಾಗಿದ್ರೆ ದಳಪತಿ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಲೋಕಲ್ನವರು ಹೇಳ್ತಾರೆ, ಅದಕ್ಕೆ ನಾನೇ ತೆರೆ ಕೆಡಿಸ್ಕೋಬೇಕು, ಅದರ ಬಗ್ಗೆ ಉತ್ತರ ಕೊಡೋದ್ರಲ್ಲಿ ಅದರ ಅವಶ್ಯಕತೆ ಅಂತಿಮವಾಗಿ ಅಲ್ಲ. ರಾಜ್ಯದಲ್ಲಿ ಒಂಥರ ಇದೆ, ಮಾಲೂರಲ್ಲಿ ಅದು ಬೇರೆ ವಿಷಯ. ಈಗ ಮಾಲೂರು ಒಂದರಲ್ಲೇ ಅಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿಯಿಂದಲೂ ನಿಲ್ಬೇಕು ಅಂತಕ್ಕಂಥವ್ರು ಇದ್ದಾರೆ, JDS ನಿಲ್ಬೇಕು ಅಂತಕ್ಕಂಥವ್ರು ಇದ್ದಾರೆ. ಅಂತಿಮವಾಗಿ ಯಾರು ಚುನಾವಣೆಗೆ ನಿಲ್ಬೇಕು ಅಂತಕ್ಕಂಥ ಧೈರ್ಯ ಅವ್ರ ಪಕ್ಷದ ಹೈಕಮಾಂಡ್ ನಾವು ತೀರ್ಮಾನ ಮಾಡ್ತೀವಿ. ಲೋಕಲ್ನವರು ಹೇಳ್ತಾರೆ, ಅದಕ್ಕೆ ನಾನೇ ತೆರೆ ಕೆಡಿಸ್ಕೋಬೇಕು, ಅದರ ಬಗ್ಗೆ ಉತ್ತರ ಕೊಡೋದ್ರಲ್ಲಿ ಅದರ ಅವಶ್ಯಕತೆ ಅಂತಿಮವಾಗಿ ಅಲ್ಲ. ರಾಜ್ಯದಲ್ಲಿ ಒಂಥರ ಇದೆ, ಮಾಲೂರಲ್ಲಿ ಅದು ಬೇರೆ ವಿಷಯ. ಈಗ ಮಾಲೂರು ಒಂದರಲ್ಲೇ ಅಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿಯಿಂದಲೂ ನಿಲ್ಬೇಕು ಅಂತಕ್ಕಂಥವ್ರು ಇದ್ದಾರೆ, JDS ನಿಲ್ಬೇಕು ಅಂತಕ್ಕಂಥವ್ರು ಇದ್ದಾರೆ. ಅಂತಿಮವಾಗಿ ಯಾರು ಚುನಾವಣೆಗೆ ನಿಲ್ಬೇಕು ಅಂತಕ್ಕಂಥ ಧೈರ್ಯ ಅವ್ರ ಪಕ್ಷದ